ಜನ್ಮ ಎಂಬತಕ್ಕಂತಹದ್ದು ಯಾರಿಗೆ ಬರೋದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಉಪವಾಸಾದಿ ವ್ರತಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಮಾನಾಪಮಾನಗಳನ್ನು ಸಮಾನವಾಗಿ ತಿಳಿಯತಕ್ಕಂತಹ ವ್ಯಕ್ತಿಗಳಿಗೆ, ದೇವತೆಗಳನ್ನ ಅತಿಥಿಗಳನ್ನು ಪೂಜೆಯನ್ನು ಮಾಡತಕ್ಕಂತಹವರು, ಪೂಜಾಸು ನಿತ್ಯಶಃ ಪ್ರತಿನಿತ್ಯದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡತಕ್ಕಂತಹವರೆಗೂ ಸಹಿತ ಪ್ರೇತತ್ವ ಎಂಬತಕ್ಕಂತಹದ್ದು ಬರೋದಿಲ್ಲ. ಶುಕ್ಲ ಪಕ್ಷದ ಚತುರ್ಥಿ ಮಂಗಳವಾರ ಪ್ರಾಪ್ತವಾದಂತಹ ಸಂದರ್ಭದೊಳಗಡೆಗೆ ಯಾವ ವ್ಯಕ್ತಿ ಶ್ರಾದ್ದವನ್ನು ಮಾಡ್ತಾ ಇದ್ದಾನೋ ಅಂತಹ ವ್ಯಕ್ತಿಗೂ ಸಹಿತ ಪ್ರೇತತ್ವ ಎಂಬಂತಹದ್ದು ಬರೋದಿಲ್ಲ. ಕ್ರೋಧವನ್ನು ಮಾಡಬಾರದಂತೆ, ಒಳ್ಳೆಯ ಮಾತುಗಳನ್ನು ಮಾತನಾಡಬೇಕಂತೆ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳುತ್ತಾ ಇದ್ದಾನೆ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾದಸ್ಯ ಪ್ರಧಾನೇನ ವಚನೇಕ ದರಿದ್ರತ. ದುಡ್ಡು ಇಲ್ಲ ಅಂತ ಹೇಳಬಹುದು, ಆದರೆ ಪ್ರಿಯವಾಕ್ಯ ಪ್ರಧಾನೇನ ಒಳ್ಳೆಯ ಮಾತನ್ನು ಆಡೋದ್ರೊಳಗಡೆಗೆ ಏನು ಖರ್ಚಾಗೋದಿಲ್ಲವಂತೆ. ಸರ್ವೇ ತುಷ್ಯಂತಿ ಜಂತವಃ, ಎಲ್ಲ ಜಂತುಗಳು ಸಹಿತ ಜೀವರಾಶಿಗಳು ಸಹಿತ ತೃಪ್ತರಾಗುತ್ತಾರಂತೆ. ಅದಕ್ಕೆ ಒಳ್ಳೆಯ ಮಾತನ್ನು ಮಾತನಾಡಬೇಕಂತೆ. ತಸ್ಮಾದಸ್ಯ ಪ್ರಧಾನೇನ, ಆದ್ದರಿಂದ ಇದನ್ನ ಅಂದರೆ ಒಳ್ಳೆಯ ಮಾತನ್ನು ಆಡೋದರಿಂದ ವಚನೇಕ ದರಿದ್ರತ, ಅದರಿಂದ ಏನು ದಾರಿದ್ರ್ಯ ಎಂಬತಕ್ಕಂಥದ್ದು ನಮಗೆ ಬರೋದಿಲ್ಲ. ಒಳ್ಳೆಯ ಮಾತನ್ನು ಆಡಬೇಕು ಅಂತ ಹೇಳಿ ಆ ಸುಭಾಷಿತಕಾರನು ಸಹಿತ ತಿಳಿಸುತ್ತಾ ಇದ್ದಾನೆ. ಹಾಗೆ ಗೋವುಗಳನ್ನು, ಬ್ರಾಹ್ಮಣರುಗಳನ್ನು, ತೀರ್ಥಗಳ ಸೇವೆಯನ್ನು, ಪರ್ವತಗಳ ಒಂದು ಸ್ಮರಣೆಯನ್ನು, ನದಿಗಳ ಸ್ಮರಣೆಯನ್ನು ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೋ ಅಂತಹವರಿಗೂ ಸಹಿತ ಪ್ರೇತತ್ವ ಎಂಬತಕ್ಕಂಥದ್ದು ಬರೋದಿಲ್ಲ. ಮಿತ್ರನಿಗೆ ದ್ರೋಹ ಮಾಡತಕ್ಕಂತಹ ವ್ಯಕ್ತಿ, ತಾನೊಬ್ಬನೇ ಭೋಜನವನ್ನು ಮಾಡತಕ್ಕಂತಹವನು, ಗೋವುಗಳನ್ನು, ಬ್ರಾಹ್ಮಣರನ್ನ, ಶಿಶುಹತ್ಯೆಯನ್ನು, ಸ್ತ್ರೀಹತ್ಯೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಈ ಒಂದು ಪ್ರೇತತ್ವ ಎಂಬತಕ್ಕಂತಹದ್ದು ಬರುತ್ತೆ ಅಂತ ಹೇಳಿ ಆ ಬ್ರಾಹ್ಮಣ ಉಪದೇಶವನ್ನ ಮಾಡಿರೋದನ್ನೆಲ್ಲವನ್ನು ಸಹಿತ ಶ್ರವಣವನ್ನ ಮಾಡಿದ್ದಾರೆ. ದಿವ್ಯವಾಗಿರ್ತಕ್ಕಂಥ ದೇಹವಂತೂ ಆನಂತರದಲ್ಲಿ ಅವರು ಉತ್ತಮವಾಗಿರ್ತಕ್ಕಂಥ ಲೋಕವನ್ನು ಹೊಂದುತ್ತಾ ಇದ್ದಾರೆ ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾರೆ. ಶೃಣೋತಿ, ಯಾವ ವ್ಯಕ್ತಿ ಇದನ್ನ ಪ್ರಯತ್ನ ಪುರಸ್ಸರವಾಗಿ ಪಠನವನ್ನ ಮಾಡತಕ್ಕಂತಹವನಾಗಿ ಆಗತಾ ಇದ್ದಾನೋ, ಪಠೇನ್ನರೋ ಲಕ್ಷಮೇಕಂಚ ಪ್ರೇತ ಕುಲಜೋ ಭವೇತು, ಇದನ್ನ ಶ್ರವಣವನ್ನು ಮಾಡಿಬಿಟ್ರೆ ಸಾಕು, 1,00,000 ಬಾರಿ ಪಠನವನ್ನು ಮಾಡಿಬಿಟ್ರೆ ಅವನಿಗೆ ಪ್ರೇತತ್ವ ಎಂಬತಕ್ಕಂತಹದ್ದು ನಿವೃತ್ತಿ ಆಗತ್ತೆ. ಶ್ರದ್ಧೆ ಎಂಬತಕ್ಕಂಥದ್ದು ಇರಬೇಕು ಆ ವ್ಯಕ್ತಿಗೆ ಅಂತ ಹೇಳಿ ಮತ್ತೆ ಮತ್ತೆ ಅಲ್ಲಿ ತಿಳಿಸ್ತಕ್ಕಂತಹವರಾಗಿ ಆಗತಾ ಇದ್ದಾರೆ. ಇಂತಹ ವಿಷಯವನ್ನೆಲ್ಲ ಅಲ್ಲಿ ವರ್ಣನೆಯನ್ನ ಮಾಡಿ ತದನಂತರದೊಳಗಡೆಗೆ ಭೀಷ್ಮಾಚಾರ್ಯರು ಆ ಶ್ರಾದ್ದದಲ್ಲಿ ಮಾಡಬೇಕಾಗಿರತಕ್ಕ ಕಾರ್ಯ ಎಂಬತಕ್ಕಂಥದ್ದೆಲ್ಲವನ್ನೂ ಸಹಿತ ವರ್ಣನೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಪುರೋಹಿತರು ಮಂತ್ರವನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಕೆಲಸವನ್ನ ಕರ್ತೃವಾಗಿರತಕ್ಕಂತಹ ಅವನು ಮಾಡುತ್ತಾನೆ. ಯಾವ ಒಂದು ಕಾರಣದಿಂದ ಅದನ್ನು ಮಾಡಬೇಕು ಎಂಬತಕ್ಕಂತಹದ್ದನ್ನ ತಿಳಿದಿರೋದಿಲ್ಲ. ಮಾಡುವಂತಹ ಕೆಲಸವನ್ನ ತಿಳಿದುಕೊಂಡು ಮಾಡಬೇಕು. ಅದಕ್ಕೆ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಕೃಕರಣೆ ಮಾಂಗ್ ಮಾನೆ ಅಂತ ಹೇಳಿ, ಕರ್ಣೆ ಕೆಲಸವನ್ನ ಮಾಡಬೇಕು, ಮಾಂಗ್ ಮಾನೆ ಮಾಡುವಂತ ಕೆಲಸದ ವಿಷಯವನ್ನ ತಿಳ್ಕೋಬೇಕು. ವಿಷಯವನ್ನ ಮೊದಲು ತಿಳ್ಕೊಂಡು ಆನಂತರದಲ್ಲಿ ಅನುಷ್ಠಾನವನ್ನ ಮಾಡಬೇಕು, ಅಥವಾ ಅನುಷ್ಠಾನ ಮಾಡತಕ್ಕಂಥ ವಿಷಯವನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೋಬೇಕು. ಎರಡೂ ಇದ್ದಾಗಲೇ ಅದು ಕರ್ಮ ಅಂತ ಹೇಳಿ ಕರೆಸಿಕೊಳ್ತಾ ಇದೆ. ಇಲ್ಲ ಅಂತಂದ್ರೆ ಎಲ್ಲರೂ ಅಂತಾರಲ್ಲ ಏನೇನು ಕರ್ಮ ಅಂತ ಹೇಳಿ, ಆ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ಆ ಶ್ರಾದ್ದಾದಿಗಳನ್ನೆಲ್ಲವನ್ನು ಸಹಿತ ವರಾಹದೇವರ ಮೊದಲಿಗೆ ಪ್ರಾರಂಭವನ್ನು ಮಾಡಿದ್ದಾರೆ ಎಂಬಂತಹ ವಿಷಯವನ್ನ ಪುರಾಣಾಂತರದಲ್ಲಿ ಇನ್ನೊಂದು ರೀತಿಯಲ್ಲಿ ವರ್ಣನೆಯನ್ನ ಮಾಡುವಂತಹವರಾಗಿ ಆಗುತ್ತಾ ಇದ್ದಾರೆ. ವಿಷಯವನ್ನ ಯಾವ ಮುನಿಗಳೆಲ್ಲರೂ ಸಹಿತ ವೇದವ್ಯಾಸ ರೂಪಿಯಾಗಿರತಕ್ಕಂಥ ಭಗವಂತನನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಮ್ಮೆ ಮೇರು ಪರ್ವತಕ್ಕೆ ದೇವತೆಗಳ ಜೊತೆ ಒಳಗಡೆಗೆ ಪಿತೃದೇವತೆಗಳು ಸಹಿತ ಸಂಚಾರವನ್ನು ಮಾಡ್ತಾ ಇದ್ದರಂತೆ. ಆ ಸಂದರ್ಭದೊಳಗಡೆಗೆ ಧ್ಯಾನಾಸಕ್ತರಾಗಿದ್ದಾರೆ. ಧ್ಯಾನವನ್ನೆಲ್ಲ ಮುಗಿಸಿದರು. ಅದಾದ ನಂತರದೊಳಗಡೆಗೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಚಂದ್ರರ ಮಗಳಾಗಿರತಕ್ಕಂತಹ ಊರ್ಜ ಎಂಬತಕ್ಕಂತಹವರು ಬರ್ತಾ ಇದ್ದಾರೆ. ಬಂದ ಸಂದರ್ಭದೊಳಗಡೆಗೆ ಅವರೆಲ್ಲರೂ ಸಹಿತ
ಆ ಸ್ತ್ರೀಯನ್ನ ನೋಡಲಿಕ್ಕೆ ಪ್ರಾರಂಭವನ್ನ ಮಾಡಿದರಂತೆ. ಕಣ್ಣನ್ನು ಸಹಿತ ಮಿಟುಕಿಸಲಿಲ್ಲ, ಆ ಪ್ರಕಾರವಾಗಿ ನೋಡ್ತಾ ಇದ್ದಾರೆ. ಕಾಲ ಯಾವುದು ಅಂತ ಹೇಳಿ ಅಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ತ್ರೇತಾಯುಗ ಹಾಗೂ ದ್ವಾಪರ ಯುಗದ ಸಂಧಿಕಾಲ ಅಂತ ಹೇಳ್ತಾ ಇದ್ದಾರೆ. ಆ ಕಾಲದಲ್ಲಿ ಆ ಮೇರು ಪರ್ವತದಲ್ಲಿ ವಿಶ್ವದೇವತೆಗಳೆಲ್ಲ ಇದ್ದಾರೆ, ನೋಡ್ತಾ ಇದ್ದರು. ವಿಶ್ವದೇವತೆಗಳು ಎಷ್ಟು ಹೊತ್ತು ಕಾದರೂ ಸಹಿತ ಆ ಪಿತೃದೇವತೆಗಳು ಅವರ ಕಡೆಯಲ್ಲಿ ನೋಡಲೇ ಇಲ್ಲವಂತೆ. ಆ ಹೆಣ್ಣನ್ನೇ ನೋಡ್ತಾ ಇದ್ದಾರೆ. ಕೋಪ ಬಂದು ಬಿಡ್ತು. ಇವರು ಯೋಗಭ್ರಷ್ಟರಾಗಿದ್ದಾರೆ ಅಂತ ಹೇಳಿ ತಿಳಿದುಕೊಂಡು ಅವರನ್ನು ಅಲ್ಲೇ ಬಿಟ್ಟು ಹೊರಟು ಬಿಟ್ಟರಂತೆ. ಶ್ರಾದ್ದದಲ್ಲಿ ಪಿತೃದೇವತೆಗಳನ್ನು ಕರ್ಕೊಂಡು ಬರುವಂತಹ ಕೆಲಸ ವಿಶ್ವದೇವತೆಗಳದು. ಅದಕ್ಕೋಸ್ಕರ ಮೊದಲು ವಿಶ್ವದೇವತೆಗಳಿಗೆ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನೆಲ್ಲವನ್ನು ಸಹಿತ ಶ್ರಾದ್ದದಲ್ಲಿ ಸಮರ್ಪಣೆಯನ್ನ ಮಾಡ್ತಾರೆ. ಆನಂತರದಲ್ಲಿ ಪಿತೃದೇವತೆಗಳಿಗೆ ಅರ್ಘ್ಯಪಾದ್ಯ ಆಚಮನಾದಿಗಳನ್ನೆಲ್ಲವನ್ನು ಸಹಿತ ಸಮರ್ಪಣೆಯನ್ನು ಮಾಡುವಂತಹವರಾಗಿ ಆಗ್ತಾರೆ. ಅಂತಹ ವಿಶ್ವದೇವತೆಗಳ ವಿಷಯವನ್ನು ಹಿಂದೆನೇ ನಾನು ಹೇಳಿದ್ದೀನಿ. ಮಾಸಿಕದಲ್ಲಿ ಬರತಕ್ಕಂತಹ ವಿಶ್ವದೇವತೆಗಳು ಬೇರೆ, ಸಾಂವತ್ಸರಿಕದಲ್ಲಿ ಬರತಕ್ಕಂಥ ವಿಶ್ವದೇವತೆಗಳು ಬೇರೆ, ಹಾಗೆ ಪಕ್ಷ ಮಾಸದಲ್ಲಿ ಬರತಕ್ಕಂಥ ವಿಶ್ವದೇವತೆಗಳು ಬೇರೆ. ಹೀಗೆ ಆ ಹೆಣ್ಣನ್ನು ನೋಡ್ತಾ ಇದ್ದರು. ವಿಶ್ವದೇವತೆಗಳು ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ಆ ಹೆಣ್ಣನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೋವಾ ಪ್ರಭು ಕಾಸಿ ಅಂತ ಹೇಳಿ. ಕೋವಾ ಪ್ರಭು ಅಂತ ಹೇಳಿದ್ರೆ ನಿನಗೆ ಯಜಮಾನ ಯಾರು, ಒಡೆಯ ಯಾರು ಅಂತ ಹೇಳಿ ಆ ಪಿತೃದೇವತೆಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟಾದ ನಂತರದಲ್ಲಿ ಕಾಸಿ ನೀನು ಯಾರು ಅಂತಲೂ ಸಹಿತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ಎರಡು ಪ್ರಶ್ನೆಯ ಮೊದಲನೆಯ ಅಕ್ಷರ ಎಂಬತಕ್ಕಂತಹದ್ದನ್ನ ಇಟ್ಟುಕೊಂಡು ಅವರಿಗೆ ಒಂದು ಹೆಸರು ಪ್ರಾಪ್ತವಾಗುತ್ತಾ ಇದೆ, ಕೋಕ ಎಂಬುದಾಗಿ. ಯಾರೂ ಸಹಿತ ಇಟ್ಟುಕೊಳ್ಳೋದಿಲ್ಲ, ಕೋಕಂಬೇಕು ಅಂತಂದ್ರೆ ಇದೆ. ಆದರೆ ಇಲ್ಲಿ ಕೋಕ ಎಂಬತಕ್ಕಂಥ ಹೆಸರು ಅಲ್ಲಿ ಪ್ರಾಪ್ತವಾಗುತ್ತಾ ಇದೆ ಅವರಿಗೆ. ಅಂದಿನಿಂದ ಪ್ರಾರಂಭ ಮಾಡಿಕೊಂಡು ಆ ಚಂದ್ರರ ಮಗಳಾಗಿರತಕ್ಕಂತಹ ಊರ್ಜೆ ಎಂಬತಕ್ಕಂತಹ ಅವರನ್ನ ಕೋಕ ಕೋಕ ಎಂಬತಕ್ಕಂತಹ ಹೆಸರಿನಿಂದ ಕರೆಯುವಂತಹವರಾಗಿ ಆಗುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಹೆಣ್ಣು ಹೇಳುತ್ತಾ ಇದ್ದಾರೆ, ನೀವು ಇಚ್ಛೆ ಪಡುವುದಾದರೆ ನಾನು ನಿಮಗೆ ಪತ್ನಿ ಆಗ್ತೀನಿ ಅಂತ ಅಂದ್ರು. ಯೋಚನೆಯನ್ನ ಮಾಡಿದ್ರು, ಆಗಬಹುದು ಅಂತ ಹೇಳಿ ಅವರನ್ನ ಲಗ್ನವನ್ನ ಆಗುವಂತಹವರಾಗಿ ಆಗ್ತಾ ಇದ್ದಾರೆ. ಆ ಸಂದರ್ಭದೊಳಗಡೆಗೆ ಚಂದ್ರರಿಗೆ ಆ ವಿಷಯ ಗೊತ್ತಾಯಿತಂತೆ. ಮಗಳನ್ನ ಹುಡುಕಿದ್ರು, ಎಲ್ಲೂ ಸಹಿತ ಇರಲಿಲ್ಲ. ಧ್ಯಾನ ದೃಷ್ಟಿಯಿಂದ ನೋಡಿದಂತಹ ಸಂದರ್ಭದೊಳಗಡೆಗೆ ಅವರು ಈ ಪಿತೃದೇವತೆಗಳ ಜೊತೆಯಲ್ಲಿ ಮೇರು ಪರ್ವತದಲ್ಲಿದ್ದಾರೆ ಎಂಬಂತ ವಿಷಯ ಗೊತ್ತಾಗೋಗ್ಬಿಡ್ತು. ತತ್ಕಾಲದಲ್ಲೇನೆ ಕೋಪವನ್ನ ಮಾಡಿಕೊಂಡು ಚಂದ್ರರು ಅಲ್ಲಿಗೆ ಬರ್ತಾ ಇದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಮೊದಲೇ ಕೋಪ ಬೇರೆ ಇತ್ತು. ಆ ಹೆಣ್ಣನ್ನು ಬೇರೆ ಪಕ್ಕದಲ್ಲಿ ಇಟ್ಟುಕೊಂಡಿದ್ರು. ಶಾಪವನ್ನ ಕೊಡತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ತಂದೆಯ ಮನೆಯನ್ನ ಬಿಟ್ಟು ಬಂದಿರತಕ್ಕಂಥ ಈ ಹೆಣ್ಣು ಮಗಳನ್ನ ಹಾಗೇ ನೀವು ಸ್ವೀಕಾರವನ್ನ ಮಾಡಿದ್ದಿರಲ್ಲ. ತತಃ ಕ್ರೋಧ ಪರಿತಾತ್ಮ ಪಿತೃನ್ ಶಶಧರೋ ದ್ವಿಜಾಹ. ಯಾವ ಚಂದ್ರರು ಶಾಪವನ್ನ ಕೊಡ್ತಾ ಇದ್ದಾರೆ, ಶಶಾಪ ನಿಪತ್ಯ ಶಂಧಂ, ನೀವು ಮೇಲಿಂದ ಕೆಳಗಡೆಗೆ ಬೀಳತಕ್ಕಂತಹವರಾಗಿ ಅಂತ ಹೇಳಿ ಶಾಪವನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದಿರ ಯೋಗಭ್ರಷ್ಟ ವಿಚೇತಸಃ, ಯೋಗ ಭ್ರಷ್ಟರಾಗತಕ್ಕಂತಹವರಾಗಿ ಆಗಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಮಗಳಿನ ಮೇಲೆ ಒಂದು ಮಮತೆ ಎಂಬತಕ್ಕಂತಹದ್ದು ಇತ್ತು. ಕೊನೆಗೆ ಅವರಿಗೆಲ್ಲನೂ ಸಹಿತ ಬೈತಾ ಇದ್ದಾರಂತೆ. ಆ ಹೆಣ್ಣನ್ನ ತಂದೆಯಾಗಿರತಕ್ಕಂತಹ ಅವನು ದಾನವನ್ನ ಕೊಡಬೇಕು, ದಾನವನ್ನ ಕೊಡದಿರೇ ಇರತಕ್ಕಂಥ ಹೆಣ್ಣನ್ನ ನೀವು ಹೇಗೆ ಸ್ವೀಕಾರವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯೋಗಭ್ರಷ್ಟರಾಗಿ ಬಿಟ್ಟರು. ಮಗಳು ಬರ್ತಾ ಇದ್ದಾರೆ, ನೀನೂ ಸಹಿತ ಶಾಪಗ್ರಸ್ತಳಾಗು ಅಂತ ಹೇಳಿ ಶಾಪವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಕೊಟ್ಟಂತಹ ಶಾಪ ಹಿಮವತ್ ಪರ್ವತದೊಳಗಡೆಗೆ ಒಂದು ನದಿಯಾಗಿ ನೀನು ಹರಿ ಅಂತ ಹೇಳಿ ಶಾಪವನ್ನ ಕೊಟ್ಟು ಬಿಟ್ರು. ಆದರೆ ಆ ಪಿತೃದೇವತೆಗಳು ಸಹಿತ ಶಾಪಗ್ರಸ್ತರಾಗಿದ್ದಾರೆ. ಎಲ್ಲಿ ಬಂದು ಬಿದ್ರು ಅಂತಂದ್ರೆ ಆ ಹಿಮವತ್ ಪರ್ವತದೊಳಗಡೆಗೆ ಬಂದು ಬೀಳುವಂತಹವರಾಗಿ ಆಗ್ತಾ ಇದ್ದಾರೆ. ಅವರು ನದಿಯಾಗಿ ಹರಿದರು. ಊರ್ಜೆ ಎಂಬತಕ್ಕಂತಹ ಅವರು ಪಿತೃದೇವತೆಗಳೆಲ್ಲರೂ ಸಹಿತ ಅದರ ದಡದಲ್ಲಿ ಬಂದು ಬೀಳತಕ್ಕಂತಹವರಾಗಿ ಆಗ್ತಾ ಇದ್ದಾರೆ.
ಹಸಿವೆ ಎಂಬತಕ್ಕಂತಹದ್ದು ಪ್ರಾರಂಭವಾಗಿ ಬಿಡಿತು. ಬಹಳ ಸಂಕಟವನ್ನು ಪಡುವಂತಹವರಾಗಿ ಆಗ್ತಾ ಇದ್ದಾರೆ. ಆ ಸಂಕಟವನ್ನು ಹಿಮವತ್ ಪರ್ವತದ ಅಭಿಮಾನಿ ದೇವತೆ ಆಗಿರತಕ್ಕಂತಹ ಹಿಮವಂತ ನೋಡ್ತಾ ಇದ್ದಾರೆ. ಪಾಪ ಆ ಪಿತೃಗಳೆಲ್ಲರೂ ಸಹಿತ ಕಷ್ಟವನ್ನು ಪಡ್ತಾ ಇದ್ದಾರೆ. ಏನಾದರೂ ಮಾಡಿ ಅವರಿಗೆ ಸ್ವಲ್ಪ ಆಹಾರವನ್ನು ಕೊಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಅವರಲ್ಲಿ ಇರತಕ್ಕಂತಹ ಬದರಿಯ ಫಲ, ಆ ಬದರಿಯ ಫಲ ಎಂಬುದಾಗಿ ಹೇಳ್ತು ಅಂದರೆ ಬೋರೆ ಹಣ್ಣು ಅಂತ ಹೇಳಿ ಕರೀತಾ ಇದ್ದಾರೆ. ಈ ಎಲಚಿ ಹಣ್ಣು ಅಂತ ಹೇಳಿ ಸಿಗುತ್ತೆ. ಸಂಕ್ರಾಂತಿಯ ಹಬ್ಬದಲ್ಲಿ ಅದನ್ನು ಕೊಡ್ತಾರೆ, ಎಳ್ಳನ್ನು ಬೀರುವಂಥ ಸಂದರ್ಭದೊಳಗಡೆಗೆ. ಅದರಲ್ಲಿ ಸ್ವಲ್ಪ ದೊಡ್ಡದಾಗಿರತಕ್ಕಂತಹದ್ದು. ಇಂತಹ ಬದರಿ ವೃಕ್ಷದ ಕೆಳಭಾಗದಲ್ಲಿ ವೇದವ್ಯಾಸ ದೇವರು ಕುಳಿತುಕೊಂಡು ಶುಕಾಚಾರ್ಯರ ಪ್ರಮುಖರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರಂತೆ. ಅದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅತ ಹೈಮವತಿ ತಟಾಂತರೆ ಬದರಿ ಷಂಡ ವಿಶೇಷ ಮಂಡಿತಂ ಅಂತ ಹೇಳಿ. ಆ ಬದರಿಯ ವೃಕ್ಷದ ಕೆಳಗಡೆಗೆ ವೇದವ್ಯಾಸ ದೇವರು ಇದ್ದಾರೆ. ಆದ್ದರಿಂದ ಅವರಿಗೆ ಬಾದರಾಯಣ ಎಂಬತಕ್ಕಂಥ ಹೆಸರು ಪ್ರಾಪ್ತವಾಗುತ್ತಾ ಇದೆ. ಅಲ್ಲೆಲ್ಲ ಹೆಚ್ಚಿಗೆ ಬಿಡ್ತಾ ಇತ್ತಂತೆ. ಆ ಹಣ್ಣನ್ನೆಲ್ಲವನ್ನು ಸಹಿತ ಆ ಹಿಮವಂತರು ಬಿಡಿಸಿಕೊಂಡು ಬಂದು ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ, ಆ ಕೋಕ ಎಂಬತಕ್ಕಂತಹ ನದಿ ಹರಿತಿತ್ತಲ್ಲ, ಅದು ಸಹಿತ ಒಳ್ಳೆ ಮಾಧುರ್ಯದಿಂದ ಕುಡಿತಂತೆ. ಆ ಪದಾರ್ಥವನ್ನು ತಿನ್ನಲಿಕ್ಕೆ ಕೊಟ್ಟು ಆ ಕೋಕಾ ನದಿಯ ನೀರನ್ನು ಕುಡಿಸುವಂತಹವರಾಗಿ ಆಗ್ತಾ ಇದ್ದಾರೆ. ಸ್ವಲ್ಪ ದೇಹಕ್ಕೆ ಶಕ್ತಿ ಎಂಬತಕ್ಕಂಥದ್ದು ಅವರಿಗೆ ಬರ್ತಾ ಇದೆಯಂತೆ. ಸುಮಾರು ದಿವಸಗಳಾಗಿ ಹೋಗಿಬಿಟ್ಟಿದೆ. ಎಷ್ಟು ದಿವಸಗಳಾಯಿತು ಅಂತಂದರೆ 10,000 ವರ್ಷಗಳಾಗಿದೆಯಂತೆ. ಹೇಗೆ ಅದು ಕಳೀತು ಅಂತಂದರೆ ಒಂದು ದಿವಸ ಕಳೆದಂತೆ ಕಳೆದು ಹೋಗಿಬಿಟ್ಟಿದೆಯಂತೆ. ಆ ಸಂದರ್ಭದೊಳಗಡೆಗೆ ರಾಕ್ಷಸರೆಲ್ಲರೂ ಸಹಿತ ಯೋಚನೆಯನ್ನು ಮಾಡಿದರಂತೆ. ಪಿತೃದೇವತೆಗಳು ಅವರ ಲೋಕದಲ್ಲಿ ಇಲ್ಲ, ಯಾರೂ ಸಹಿತ ಪಿತೃಕಾರ್ಯವನ್ನು ಮಾಡ್ತಾ ಇಲ್ಲ. ಬೇರೆ ಬೇರೆ ಸಣ್ಣ ಪುಟ್ಟ ದೇವತೆಗಳಿಗೆಲ್ಲವೂ ಸಹಿತ ಶಕ್ತಿ ಬರಬೇಕಾಗಿತ್ತು. ಅಂದರೆ ಆ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿದಾಗ, ಅವರ ನಿಮಿತ್ತಕವಾಗಿ ಶ್ರಾದ್ದವನ್ನು ಮಾಡಿದಾಗ ಅದರ ಬಲದಿಂದ ಅವರಿಗೆ ಶಕ್ತಿ ಬರುತ್ತೆ. ಇದನ್ನು ಅನೇಕ ಕಡೆಯಲ್ಲಿ ನಾವು ದೃಷ್ಟಾಂತವನ್ನು ನೋಡಬಹುದು. ಯಾವುದೇ ಒಬ್ಬ ದೈತ್ಯ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡಿ ಬಂದ ಅಂತಂದರೆ ಮೊದಲು ಮಾಡುವಂಥ ಕೆಲಸ ಏನು ಅಂತಂದರೆ ಯಜ್ಞಯಾಗಾದಿಗಳನ್ನು ಹಾಳು ಮಾಡ್ತಾ ಇದ್ದರಂತೆ. ಅದು ಹಿರಣ್ಯಾಕ್ಷ ಇರ್ಬೋದು, ಹಿರಣ್ಯಕಶಿಪು ಆಗಿರಬಹುದು, ಅಥವಾ ವೇನನಾಗಿರ್ಬೋದು. ಯಾವುದೇ ಒಂದು ದೈತ್ಯರ ಒಂದು ವಿಷಯದಲ್ಲಿ ತೆಗೆದುಕೊಂಡರೂ ಸಹಿತ ಅದೇ ಪ್ರಕಾರ ಮಾಡ್ತಾ ಇದ್ದಾರೆ. ಯಾಕೆ ಆ ಪ್ರಕಾರವಾಗಿ ಮಾಡ್ತಾರೆ ಅಂತಂದರೆ ಯಜ್ಞಯಾಗಾದಿಗಳನ್ನು ಮಾಡುವಾಗ ಹವಿಸ್ಸನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಆ ಹವಿಸ್ಸಿನ ಬಲದಿಂದ ದೇವತೆಗಳಿಗೆ ಶಕ್ತಿ ಬರುತ್ತಂತೆ. ದೈತ್ಯರನ್ನೆಲ್ಲ ಸಂಹಾರ ಮಾಡಿಬಿಡ್ತಾರೆ. ಹಾಗೆ ಅನೇಕ ದೇವತೆಗಳಿಗೆ ಈ ಹವಿಸ್ಸಿನಿಂದ ಬಲ ಬರುತ್ತೆ. ಆದ್ದರಿಂದ ಹವಿಸ್ಸನ್ನು ಕೊಡಲೇಬಾರದು ಅಂತ ಹೇಳಿ ಯಜ್ಞಯಾಗಾದಿಗಳನ್ನು ಮೊದಲು ನಿಲ್ಲಿಸ್ತಾರಂತೆ ದೈತ್ಯರುಗಳು. ಆ ಪ್ರಕಾರವಾಗಿ ಆ ಪಿತೃದೇವತೆಗಳಿಗೆ ಶಕ್ತಿ ಎಂಬತಕ್ಕಂಥದ್ದು ಬರೋದು ಶ್ರಾದ್ದದಿಂದಲೇ. ಅದರಿಂದ ಅನೇಕರಿಗೆ ಶಕ್ತಿಯನ್ನು ಅವರು ಸಹಿತ ಕೊಡುವಂತಹವರಾಗಿ ಆಗ್ತಾ ಇರ್ತಾರೆ. ಯಾರೂ ಸಹಿತ ಹಂತಕಾರವನ್ನು ಮಾಡ್ತಾ ಇಲ್ಲ, ಶ್ರಾದ್ದವನ್ನು ಮಾಡ್ತಾ ಇಲ್ಲ. ಬೇರೆ ಉಳಿದಂತಹ ದೇವತೆಗಳಿಗೆ ಶಕ್ತಿ ಇಲ್ಲ ಅಂತ ಹೇಳಿ ನೋಡಿಕೊಂಡು ಅವರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾರಂತೆ. ಆ ಪಿತೃದೇವತೆಗಳ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಸಂಹಾರವನ್ನು ಮಾಡಿಬಿಡೋಣ ಅಂತ ಹೇಳಿ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಎಲ್ಲ ಹುಡುಕ್ತಾ ಇದ್ದಾರೆ. ಹಿಮವತ್ ಪರ್ವತದಲ್ಲಿ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತಂತೆ. ಆ ದೈತ್ಯರೆಲ್ಲರೂ ಸಹಿತ ಆ ಕೋಕಾ ತಟಕ್ಕೆ ಬರ್ತಾ ಇದ್ದಾರಂತೆ. ಕೋಕಾ ತಟಸ್ಥ ಉತ್ತುಂಗಾಂ ಶಿಲಾಂತೆ ಜಗೃಹಾರುಷ, ಎಲ್ಲರೂ ಸಹಿತ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರು ಅಲ್ಲಿ ಹೋಗಿ ಅವರನ್ನು ಸಂಹಾರವನ್ನು ಮಾಡಿಬಿಡೋಣ ಅಂತ ಹೇಳಿ ಆ ದೈತ್ಯರೆಲ್ಲರೂ ಸಹಿತ ಬರ್ತಾ ಇದ್ದಾರೆ. ದೈತ್ಯರು ಬರೋದನ್ನು ನೋಡಿದ್ರು ಪಿತೃದೇವತೆಗಳು. ಗೃಹೀತಾಯಾಂ ಶಿಲಾಯಾಂತು ಕೋಕಾ ವೇಗವತಿ ಪಿತೃನ್. ಪಿತೃದೇವತೆಗಳೆಲ್ಲ ದೈತ್ಯರ ಮೇಲೆ ಒಂದು ದೊಡ್ಡ ಬಂಡೆಯನ್ನು ತೆಗೆದು ಹಾಕಿಬಿಡೋಣ ಅಂತ ಹೇಳಿ ಯೋಚನೆಯನ್ನು ಮಾಡಿ, ಅನೇಕ ದೇವತೆಗಳಿದ್ದರು ಪಿತೃದೇವತೆಗಳು, ದೊಡ್ಡ ಬಂಡೆಯನ್ನು ಎತ್ತಲಿಕ್ಕೆ ಹೋಗುತ್ತಾ ಇದ್ದಾರೆ ಆ ರಾಕ್ಷಸರ ಮೇಲೆ ಹಾಕಲಿಕ್ಕೆ ಅಂತ ಹೇಳಿ. ಕೋಕಾ ನದಿಯ ಪ್ರವಾಹ ಎಂಬತಕ್ಕಂಥದ್ದು ಹೆಚ್ಚಾಗಿ ಬಿಡುತ್ತಂತೆ. ಇದ್ದಿಗಿದಂತೆ ಆ ಪಿತೃದೇವತೆಗಳನ್ನೆಲ್ಲರನ್ನೂ ಸಹಿತ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂತೆ ಮಾಡ್ತಾ ಇದ್ದಾರೆ. ದೈತ್ಯರೆಲ್ಲ ನೋಡಿದ್ರು, ಅಯ್ಯೋ ನಾವು ಅವ್ರನ್ನ ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದೀವಿ, ಅವರೇ ನೀರಲ್ಲಿ ಕೊಚ್ಕೊಂಡು ಹೋದ ಮೇಲಿಂದ ನಾವ್ಯಾಕೆ ಅವ್ರನ್ನ ಸಂಹಾರ ಮಾಡಬೇಕು, ನೀರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ನಾವು ಆರಾಮಾಗಿರ್ಬೋದು ಅಂತ ಹೇಳಿ ಅವ್ರ ಪಾಡಿಗೆ ಅವರೆಲ್ಲ ಹೊರಟೋಗ್ತಾ ಇದ್ದಾರಂತೆ.
ಆ ಸಂದರ್ಭದಲ್ಲಿ ಆ ಪಿತೃಗಳೆಲ್ಲರೂ ಸಹಿತ ಕೋಕಾ ನದಿಯ ಒಂದು ಪ್ರವಾಹಕ್ಕೆ ಸಿಕ್ಕಿ ಮುಳುಗೋಗಿಬಿಟ್ಟಿದ್ದಾರೆ. ದೈತ್ಯರು ಸಹಿತ ಕಣ್ಮರೆಯಾದರೂ ಹಸಿವಿನಿಂದ ಬಳಲತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಪಿತೃದೇವತೆಗಳೆಲ್ಲರೂ ಸಹಿತ ಭಗವಂತನನ್ನ ಸ್ತೋತ್ರವನ್ನು ಮಾಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಜಯಸ್ವ ಗೋವಿಂದ ಜಗನ್ನಿವಾಸ ಜಯೋಸ್ತುನಃ ಕೇಶವತೆ ಪ್ರಸಾದಾತ್. ಹೇ ಗೋವಿಂದ, ನಮ್ಮನ್ನು ನೀನು ಸಂರಕ್ಷಣೆಯನ್ನು ಮಾಡತಕ್ಕಂತಹವನಾಗಿ ಆಗು. ಜಯೋಸ್ತುನಃ, ನಮಗೆಲ್ಲ ಜಯವನ್ನು ಕೊಡ್ತಕ್ಕಂತಹವನಾಗಿ ಆಗು. ನಿನ್ನ ಪ್ರಸಾದದಿಂದಲೇ ಎಲ್ಲರೂ ಸಹಿತ ಬಲವಂತರಾಗುತ್ತಾ ಇದ್ದಾರೆ. ನೀನು ಜನಾರ್ದನನಾಗಿದ್ದೀಯಾ. ನಿಶಾಚರರ ಒಂದು ಬಾಧೆ ಎಂಬತಕ್ಕಂಥದ್ದನ್ನು ನಾವೆಲ್ಲವೂ ಸಹಿತ ತಡೆಯಲಿಕ್ಕೆ ಆಗುತ್ತಾ ಇಲ್ಲ. ನಮ್ಮನ್ನೆಲ್ಲ ರಕ್ಷಣೆಯನ್ನು ಮಾಡು ಅಂತ ಹೇಳ್ತಾ ವರೇಣ್ಯ ವೈಕುಂಠ ವರಾಹ ವಿಷ್ಣು, ಎಲ್ಲರಿಗೂ ಸಹಿತ ವರಪ್ರದನಾಗಿರತಕ್ಕಂತಹವನು ನೀನು. ವೈಕುಂಠದಲ್ಲಿ ವಾಸನಾಗಿದ್ದೀಯಾ, ನೀನು ವರಾಹ ಮೂರ್ತಿ ಆಗಿದ್ದೀಯಾ. ನಿನ್ನನ್ನು ವಿಷ್ಣು ಅಂತ ಹೇಳಿ ಎಲ್ಲರೂ ಸಹಿತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಾರಾಯಣ ಶೇಷ ಮಹೇಶ್ವರ ಪ್ರಯಾಹಿ ಭೀತಾನ್ ಜಯಪದ್ಮನಾಭ, ನೀನು ಎಲ್ಲರಿಗೂ ಸಹಿತ ಜಯವನ್ನು ತಂದುಕೊಡತಕ್ಕಂತಹವನು. ಪ್ರಾಯಾಹಿ, ನಮ್ಮನ್ನೆಲ್ಲರನ್ನು ಸಹಿತ ರಕ್ಷಣೆಯನ್ನು ಮಾಡತಕ್ಕಂತಹವರಾಗಿ ಆಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನೀನು ಎಂತಹವನು ಅಂತಂದರೆ ಉಪೇಂದ್ರನಾಗಿದ್ದೀಯಾ. ಯೋಗಿಗಳಿಂದ ವಂದಿತನಾಗಿರ್ತಕ್ಕಂತಹವನು. ಕೈಠವಗ್ನ ಮಧುಕೈಟಭ ಎಂಬತಕ್ಕಂಥ ದೈತ್ಯರನ್ನೆಲ್ಲ ಸಂಹಾರವನ್ನ ಮಾಡಿದ್ದೀಯ ನೀನು. ಅಚ್ಯುತ ಅನಂತ ವಾಸುದೇವ, ಚ್ಯುತಿರಹಿತನಾಗಿರ್ತಕ್ಕಂತಹವನು, ಆದ್ಯಂತರಹಿತನಾಗಿರ್ತಕ್ಕಂತಹವನು ನೀನು. ಅನಂತವಾಗಿ ನಿನ್ನ ಗುಣ ಎಂಬತಕ್ಕಂತಹದ್ದಿದೆ. ಶಾಂಗ ಧನಸ್ಸನ್ನು ನೀನು ಹಿಡಿಯತಕ್ಕಂತಹವನಾಗಿ ಆಗುತ್ತಾ ಇದ್ದೀಯಾ. ಹೇ ಶಂಖಪಾಣೆ, ಶಂಖವನ್ನೂ ಸಹಿತ ಕೈಯಲ್ಲಿ ಹಿಡಿದುಕೊಂಡಿದ್ದೀಯಾ. ರಕ್ಷಸ್ವ ದೇವೇಶ್ವರ ರಾಕ್ಷಸೇಭ್ಯ, ಆ ರಾಕ್ಷಸರಿಂದ ನಮ್ಮನ್ನೆಲ್ಲ ಸಂರಕ್ಷಣೆಯನ್ನು ಮಾಡತಕ್ಕಂತಹವನಾಗಿ ಆಗು. ತ್ವಂಪಿತ ಜಗತಃ ಶಂಭೋ ನಾನ್ಯಃ ಶಕ್ತಃ ಪ್ರಭಾದಿತು, ನೀನೇ ನನ್ನ ಜಗತ್ತಿಗೆ ತಂದೆಯಾಗಿರತಕ್ಕಂತಹವನು. ನಿಶಾಚರರನ್ನ ಸಂಹಾರ ಮಾಡಲಿಕ್ಕೆ ನೀನು ಭೀಮನಂತೆ ಇದ್ದೀಯಾ. ನಿನ್ನನ್ನು ನಾವು ಶರಣ ಹೊಂದುತ್ತಾ ಇದ್ದೀವಿ. ತ್ವನ್ನಾಮ ಸಂಕೀರ್ತನೋ ನಿಶಾಚರಾಹ ದ್ರವಂತಿ ಭೂತಾನ್ಯ ಪಶ್ಯ. ಎಲ್ಲ ನಿನ್ನ ಸ್ಮರಣೆಯನ್ನು ಮಾಡಿದಂಥ ಸಂದರ್ಭದೊಳಗಡೆಗೆ ಎಲ್ಲ ದೈತ್ಯರುಗಳು ಸಹಿತ ಓಡಿ ಹೋಗುತ್ತಾ ಇದ್ದಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಬುಕ್ಕಳಾದೇವಿಯರು. ಶ್ರೀನಿವಾಸ ಪದ್ಮಾವತಿ ದೇವಿಯರನ್ನು ನೋಡಿಕೊಂಡು ಬಂದು ಆ ಕುಟೀರದಲ್ಲಿ ಮಲಗಿಬಿಟ್ಟಿದ್ದಾನಂತೆ. ರೋದನವನ್ನ ಮಾಡ್ತಾ ಇದ್ದಂತೆ ನಟನೆಯನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಾಯಿಯಾಗಿರ್ತಕ್ಕಂತಹ ಬುಕ್ಕಳಾದೇವಿ ಬಂದು ಕೇಳ್ತಾ ಇದ್ದಾರೆ, ಯಾಕೆ ನೀನು ಅಳ್ತಾ ಇದ್ದೀಯಾ, ಏನಾಯಿತು ಅಂತ ಹೇಳೆಲ್ಲ ಪ್ರಶ್ನೆ ಮಾಡ್ತಾ, ಯಾವುದಾದ್ರೂ ಭೂತ ಪಿಶಾಚಿಗಳನ್ನೇನಾದ್ರೂ ನೋಡಿ ಭಯ ಉಂಟಾಯ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಮನ್ನಾಮ ಸ್ಮರಣಾದೇವ ವಿದ್ರವಂತಿ ದಿಶೋ ದಿಶಾಹ. ನನ್ನ ಸ್ಮರಣೆಯನ್ನ ಮಾಡಿಬಿಟ್ರೆ ಸಾಕು, ಭೂತ ಪ್ರೇತ ಪಿಶಾಚಿಗಳೆಲ್ಲವೂ ಸಹಿತ ಓಡಿ ಹೋಗುವಂಥದ್ದಾಗಿ ಆಗತ್ತೆ. ಇನ್ನು ನನಗೇನು ಮಾಡತ್ತೆ ಇದು? ಅಷ್ಟೇ ಅಲ್ಲ, ಭಗವಂತನ ಸ್ಮರಣೆ ಮಾಡಿದ್ರೆ ಭೂತ ಪಿಶಾಚಿಗಳು ಓಡಿ ಹೋಗುವಂತಹದ್ದಲ್ಲ, ಭಗವದ್ಭಕ್ತರ ಸ್ಮರಣೆಯನ್ನ ಮಾಡಿಬಿಟ್ರೇನೆ ಭೂತ ಪ್ರೇತ ಪಿಶಾಚಿಗಳು ಓಡಿ ಹೋಗ್ತಾ ಇದ್ದಾವೆ. ಪ್ರತಿನಿತ್ಯ ರಾಯರ ಸ್ತೋತ್ರ ಹೇಳ್ತಾ ಇತ್ತು ಅಂದ್ರೆ ಗೊತ್ತಾಗತ್ತೆ. ಭೂತ ಪ್ರೇತ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ ಅಪುತ್ರೋ ಲಭತೆ ಪುತ್ರೋ ನಿರ್ಧನೋ ಧನವಾನ್. ಅನೇಕ ರೀತಿಗೆ ಏನು ಭೂತ ಪ್ರೇತ ಪಿಶಾಚಿಗಳ ಬಾಧೆ ಎಂಬತಕ್ಕಂಥದ್ದಿದೆಯೋ ಅದೆಲ್ಲ ನಾಶವಾಗುತ್ತಾ ಇದೆಯಂತೆ ಕೇವಲ ರಾಯರ ಸ್ಮರಣೆಯಿಂದ. ರಾಯರ ಸ್ಮರಣೆ ಮಾಡಿದ್ರೆ ಏನು ಭೂತ ಪಿಶಾಚಿಗಳ ಒಂದು ಬಾಧೆ ಹೋಗ್ತಾ ಇದೆ ಅನ್ನಬೇಕಾಗಿದ್ರೆ, ಇನ್ನು ಭಗವಂತನ ಸ್ಮರಣೆ ಮಾಡಿತು ಅಂದ್ರೆ ಅದರ ಬಾಧೆ ಎಲ್ಲ ಹೋಗದೇ ಇರುತ್ತಾ ಅಂತ ಹೇಳಿ ತಿಳಿಸುತ್ತಾ ಇದ್ದಾರೆ. ನಾಶಂ ತತ ಸಂಪ್ರತಿ ಯಾಂತಿ ವಿಷ್ಣು. ಆದ್ದರಿಂದ ಅವರನ್ನೆಲ್ಲರನ್ನೂ ಸಹಿತ ಸಂಹಾರವನ್ನ ಮಾಡಿಬಿಡು. ನಾನು ನಿಮ್ಮನ್ನ ಮೊರೆ ಹೊಕ್ಕತಕ್ಕಂತಹವರಾಗಿ ಆಗುತ್ತಾ ಇದ್ದೀವಿ. ಭೀತಾಹಂ, ನಾವೆಲ್ಲರೂ ಸಹಿತ ಭಯಗ್ರಸ್ತರಾಗಿ ಬಿಟ್ಟಿದ್ದೀವಿ ಅಂತ ಹೇಳಿ ಬೇಕಾದಷ್ಟು ಸ್ತೋತ್ರವನ್ನು ಮಾಡುವಂತಹವರಾಗಿ ಆಗುತ್ತಾ ಇದ್ದಾರೆ. ಇತ್ತಂ ಸುತಃ ಸ ಪಿತ್ರೋಹೋ ಧರಣಿ ದರಹ. ಆ ಸಂದರ್ಭದೊಳಗಡೆಗೆ ಈ ಭೂಮಿಯನ್ನು ಎತ್ತಿರತಕ್ಕಂತಹ ವರಾಹ ರೂಪಿಯಾಗಿರತಕ್ಕಂಥ ಭಗವಂತನಿಗೆ ಮನಸ್ಸು ಕರಗಿ ಬಿಡುತ್ತಂತೆ. ಅವ್ರನ್ನೆಲ್ಲ ಪಿತೃದೇವತೆಗಳನ್ನೆಲ್ಲ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ತತ್ಕಾಲದೊಳಗಡೆಗೇನೆ ಕೋಕಾಮುಖೆ ಪಿತೃಗಣಂ ಸಲಿಲೇ ನಿಮಗ್ನಂ. ಆ ನೀರಿನಲ್ಲಿ ನಿಮಗ್ನ ಮುಳುಗಿರತಕ್ಕಂತಹ ಎಲ್ಲ ದೇವತೆಗಳನ್ನು ಸಹಿತ
ತನ್ನ ಕೋರೆ ದಾಡೆಯಿಂದ ಎತ್ತಿಬಿಟ್ಟನಂತೆ. ಎತ್ತಿ ಅನಂತರದೊಳಗಡೆಗೆ ದಂಶ್ರೇನ ಆ ಕೋರೆ ದಾಡೆಯಿಂದ ಎತ್ತಿ ಪಕ್ಕದಲ್ಲಿ ಇಡುವಂತಹವರಾಗಿ ಆಗ್ತಾ ಇದ್ದಾರೆ. ಕೇಳಿದ್ರು, ಏನು ಇಂತಹ ಸ್ಥಿತಿ ಬಂದುಬಿಡ್ತಲ್ಲ ಅಂತ ಹೇಳಿ. ಸ್ವಾಮಿ, ಚಂದ್ರದೇವರು ಶಾಪವನ್ನು ಕೊಟ್ಟುಬಿಟ್ರು. ಸರ್ವಜ್ಞ ಶಿಖಾಮಣಿ ಎಲ್ಲ ಗೊತ್ತಿದೆ ಭಗವಂತನಿಗೆ, ಆದರೂ ಸಹಿತ ಆ ವಿಷಯವನ್ನು ಹೇಳದರಂತೆ. ನಾವು ಯೋಗಭ್ರಷ್ಟರಾಗಿ ಬಿಟ್ಟಿದ್ದೀವಿ, ಚಂದ್ರದೇವರು ಶಾಪವನ್ನು ಕೊಟ್ಟು ಬಿಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಭಗವಂತ ಕರುಣಾಮಯಿಯಾಗಿರತಕ್ಕಂತಹ ಅವನು ಏನು ಅಪರಾಧವನ್ನು ಮಾಡಿದ್ರೂ ಸಹಿತ ಸಹಿಸತಕ್ಕಂತಹವನಾಗಿ ಆಗುತ್ತಾನೆ. ಹಾಗೆ ಆ ಪಿತೃದೇವತೆಗಳು ಮಾಡಿರತಕ್ಕಂತಹ ಒಂದು ಅಲ್ಪವಾಗಿರತಕ್ಕಂತಹ ಒಂದು ತಪ್ಪನ್ನ ಭಗವಂತ ಕ್ಷಮಿಸೋದಿಲ್ವಾ? ಅದನ್ನೆಲ್ಲ ಕ್ಷಮಿಸ್ತಾ ಇದ್ದಾನೆ. ಆ ಸಂದರ್ಭದೊಳಗಡೆ ಅನೇಕ ರಸಯುಕ್ತವಾಗಿರತಕ್ಕಂಥ ಪದಾರ್ಥವನ್ನೆಲ್ಲ ಕೊಡ್ತಾ ಇದ್ದಾರೆ. ಅದೇ ಕಾಲದಲ್ಲಿ ಭಗವಂತ ನಿಮ್ಮ ಲೋಕಕ್ಕೆ ನಾನು ಕಳಿಸ್ತೀನಿ ಅಂತ ಹೇಳಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹೇಗೆ ಕಳಿಸ್ತೀಯ ಸ್ವಾಮಿ ಅಂತಂದ್ರು. ಈಗ ಒಂದು ಶ್ರಾದ್ದವನ್ನು ಮಾಡ್ತೀನಿ ಅಂತ ಹೇಳಿ ಅವನೇ ಮತ್ತೆ ಪುನಃ ಶ್ರಾದ್ದ ಎಂಬತಕ್ಕಂತಹದ್ದನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಮಾಡುವಂತಹ ಸಂದರ್ಭದೊಳಗಡೆಗೆ ಶ್ರಾದ್ದಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳು ಪ್ರಧಾನವಾಗಿ ಎಳ್ಳು, ದರ್ಬೆ ಇಂತಹ ಪದಾರ್ಥಗಳನ್ನೆಲ್ಲವನ್ನೂ ಸಹಿತ ತನ್ನ ದೇಹದಿಂದಲೇ ಸೃಷ್ಟಿಯನ್ನ ಮಾಡಿಬಿಟ್ಟಿದ್ದಾನೆ. ಅದೇ ಸಂದರ್ಭದೊಳಗಡೆಗೆ ವಿಶ್ವದೇವತೆಗಳನ್ನು ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ವಿಶ್ವದೇವತೆಗಳು ಏನು ಪಿತೃದೇವತೆಗಳನ್ನು ಬಿಟ್ಟುಬಿಟ್ಟು ಹೋಗಿದ್ರಲ್ಲ, ಅವರನ್ನು ಮತ್ತೆ ಪುನಃ ಭಗವಂತ ಕರೆಸ್ತಾ ಇದ್ದಾನೆ. ಭಗವಂತ ಕರೀತು ಅಂದರೆ ಯಾರು ಬರೋದಿಲ್ಲ, ಎಲ್ಲರೂ ಸಹಿತ ಬರಲೇಬೇಕು. ಹಾಗೆ ಆ ವಿಶ್ವದೇವತೆಗಳೆಲ್ಲರೂ ಸಹಿತ ಬರ್ತಾ ಇದ್ದಾರೆ. ಭಗವಂತ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾ ಇದ್ದಾನೆ. ಅದಾದ ನಂತರದೊಳಗಡೆಗೆ ಪಕ್ಕದಲ್ಲಿ ಪಿತೃದೇವತೆಗಳನ್ನು ಸಹಿತ ಕೂಡಿಸುವಂತಹವನಾಗಿ ಅವರಿಗೂ ಸಹಿತ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾ ಇದ್ದಾನೆ. ಅಂದರೆ ವಿಶ್ವದೇವತೆಗಳು ಏನು ಮಾಡ್ತಾರೋ ಅದನ್ನೆಲ್ಲವನ್ನೂ ಸಹಿತ ತದನಂತರದಲ್ಲಿ ಪಿತೃದೇವತೆಗಳಿಗೆ ಮಾಡ್ತಾ ಇದ್ದಾರೆ. ಅಕ್ಕಿಯನ್ನ ತೆಗೆದುಕೊಂಡು ಬಂದು ಯವ ಅಂತ ಕರೀತಾ ಇದ್ದಾರೆ. ಇಲ್ಲಿ ಯವ ಹೆಚ್ಚಿಗೆ ಸಿಗೋದಿಲ್ಲ, ಆದ್ದರಿಂದ ಅಕ್ಕಿಯನ್ನು ಉಪಯೋಗಿಸ್ತಾರೆ. ಕಾಶಿಗಯ ಆ ಕಡೆಗೆಲ್ಲ ಹೋಯ್ತು ಅಂದರೆ ಆ ಯವ ಸಿಗತ್ತೆ. ಯವ ಅಂತಂದ್ರೆ ಜವೆ ಗೋಧಿ. ಅಂದ್ರೆ ಇವತ್ತಿನ ದಿವಸ ನಮಗೆ ಸಿಗುವಂತಹದ್ದು ಆ ರವೆ ಸಿಗುತ್ತೆ ಅಷ್ಟೇನೆ, ಜವೆ ಗೋಧಿದು. ಇಂಗ್ಲೀಷಲ್ಲಿ ಹೇಳಬೇಕು ಅಂದ್ರೆ ಬ್ರೋಕನ್ ಮೀಟ್ ಅಂತ ಹೇಳ್ತಾರೆ. ಅದು ಮುರಿದಿರೇ ಇರತಕ್ಕಂಥ ಮೂಲ ರೂಪ ಇರುತ್ತಲ್ಲ, ಅದಕ್ಕೆ ಯವ ಅಂತ ಹೇಳಿ ಕರೀತಾ ಇದ್ದಾರೆ. ಅದನ್ನ ಶ್ರಾದ್ದದಲ್ಲಿ ಉಪಯೋಗಿಸಬೇಕಂತೆ. ಅಲ್ಲ, ಯವಾನ್ವಿಕೀರ್ಯ ಅಂತ ಹೇಳೆಲ್ಲ ಶಬ್ದವನ್ನ ಶ್ರಾದ್ದದಲ್ಲಿ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಹಾಗೆ ಆ ಯವವನ್ನ ತೆಗೆದುಕೊಂಡು ಬಂದು ಅಕ್ಕಿಗೆ ನೀರನ್ನ ಹಾಕಿ ಅದನ್ನ ಮನೆಯ ಮುಂಭಾಗದಲ್ಲಿ ಹಾಕಬೇಕಂತೆ. ಇದನ್ನ ಪುರಾಣಾಂತರದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯಾರ ಮನೆಯಲ್ಲಿ ಶ್ರಾದ್ದವನ್ನ ಮಾಡ್ತಾ ಇದ್ದಾರೋ ಅವರ ಮನೆಯಲ್ಲಿ ಪುರೋಹಿತರು ಬಂದ ತಕ್ಷಣದೊಳಗಡೆಗೆ ಅಕ್ಕಿಗೆ ಒಂದು 4 ಸೌಟು ನೀರನ್ನ ಹಾಕುತ್ತಾರೆ. ನೀರನ್ನು ಹಾಕಿ ಅದನ್ನೆಲ್ಲವನ್ನು ಸಹಿತ ಮನೆಯ ಮುಂಭಾಗದಲ್ಲಿ ಹಾಕಬೇಕಂತೆ. ಬಿಳಿಯ ಸಾಸುವೆಯನ್ನ ಹಾಕಬೇಕಂತೆ. ಹಾಗೆ ಹಾಕಿಬಿಟ್ರೆ ರಾಕ್ಷಸರು, ಪಿಶಾಚಿಗಳ ಬಾಧೆ ಎಂಬತಕ್ಕಂಥದ್ದು ಇರೋದಿಲ್ಲವಂತೆ. ಅದಕ್ಕೋಸ್ಕರ ಗೃಹ ಪ್ರವೇಶದ ದಿವಸ ಹೋಮವನ್ನೆಲ್ಲ ಮಾಡಿದ ನಂತರದೊಳಗಡೆಗೆ ಪುರೋಹಿತರು ಆ ಬಿಳಿ ಸಾಸುವೆಯನ್ನ ಕೊಡ್ತಾರೆ. ಅದನ್ನೆಲ್ಲ ಕಡೆಯಲು ಸಹಿತ ಹಾಕಿ ಅಂತ ಹೇಳಿ. ಯಾಕೆ ಅಂದ್ರೆ ಆ ಬಿಳಿ ಸಾಸುವೆಯನ್ನು ನೋಡಿಬಿಡ್ತು ಅಂದ್ರೆ ಭೂತ ಪಿಶಾಚಿಗಳಿಗೆ ಭಯ ಎಂಬತಕ್ಕಂಥದ್ದು ಉಂಟಾಗಿ ಬಿಡುತ್ತಂತೆ. ಆ ಅಕ್ಕಿಗೆ ನೀರನ್ನು ಹಾಕಿರತಕ್ಕಂತಹದ್ದನ್ನ ಮನೆಯ ಮುಂಭಾಗದಲ್ಲಿ ಹಾಕಿಬಿಟ್ರೆ ಆ ರಾಕ್ಷಸರುಗಳು, ಪಿಶಾಚಿಗಳೆಲ್ಲ ನೋಡ್ತಾವಂತೆ. ನೋಡಿ ಭಯಪಟ್ಟು ಅಲ್ಲಿಂದ ಓಡಿ ಹೋಗುವಂತಹವರಾಗಿ ಆಗಿಬಿಡುತ್ತಾರಂತೆ. ಆದ್ದರಿಂದ ಅಕ್ಕಿಗೆ ನೀರು ಹಾಕತಕ್ಕಂಥದ್ದು ಕೇವಲ ಶ್ರಾದ್ದದ ದಿವಸ ಮಾತ್ರ ಅಕ್ಕಿಗೆ ನೀರನ್ನು ಹಾಕಬೇಕಷ್ಟೇ ಹೊರತುನೋ ಬೇರೆ ಇನ್ಯಾವತ್ತೂ ಸಹಿತ ಹಾಕಲಿಕ್ಕೆ ಹೋಗಬಾರದು. ಈ ಪ್ರಕಾರವಾಗಿ ಆ ಭಗವಂತ ಆ ವಿಷಯದೇವತೆಗಳನ್ನು ಆವಾಹನೆಯನ್ನ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಅವರಿಗೆ ಕೊಡುವಂತಹವನಾಗಿ ಆಗುತ್ತಾ ಇದ್ದಾನೆ. ಹಾಗೆ ಪಿತೃದೇವತೆಗಳನ್ನು ಸಹಿತ ಆವಾಹನೆಯನ್ನು ಮಾಡತಕ್ಕಂತಹವನಾಗಿ ಅವ್ರಿಗೂ ಸಹಿತ ಅರ್ಘ್ಯಪಾದ್ಯಾದಿಗಳನ್ನೆಲ್ಲವನ್ನು ಸಹಿತ ಕೊಡುವಂತಹವನಾಗಿ ಆಗಿದ್ದಾನೆ. ಅದಾದ ನಂತರದೊಳಗಡೆಗೆ ಅವರಿಗೆ ಕುಳಿತುಕೊಳ್ಳಲಿಕ್ಕೋಸ್ಕರವಾಗಿ ದರ್ಬೆಯ ಆಸನ ಇತ್ಯಾದಿಗಳನ್ನು ಸಹಿತ ಕೊಡ್ತಾ ಇದ್ದಾರೆ. ಆ ಭಗವಂತ ತದನಂತರದೊಳಗಡೆಗೆ ಎಳ್ಳನ್ನ ಕೈಯೊಳಗಡೆಗೆ ಹಿಡಿದುಕೊಂಡು ಅಪಹತ ಅಸುರಾಹ ರಕ್ಷಾಂಸಿ ಎಂಬತಕ್ಕಂಥ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಅವನನ್ನು ಕುಳಿತುಕೊಂಡಂತಹ ಯಜಮಾನ ಕುಳಿತುಕೊಂಡಂತಹ ಸಂದರ್ಭದೊಳಗಡೆಗೆ ಅವನು ದಕ್ಷಿಣಾಭಿಮುಖವಾಗಿ ಕುಳಿತುಕೊಳ್ಳುತ್ತಾನೆ. ಅವನ ಎಡಭಾಗದಿಂದ ಪ್ರಾರಂಭ ಮಾಡಿಕೊಂಡು ಬಲಭಾಗದವರೆಗೂ ಸಹಿತ ಆ ಎಳ್ಳನ್ನು ಹಾಕೋಬೇಕಂತೆ. ಆ ಎಳ್ಳು ಅಕ್ಕಿಯನ್ನ ನೋಡಿದಂಥ ಸಂದರ್ಭದಲ್ಲಿ ಪಿಶಾಚಿಗಳು ಬರೋದಿಲ್ಲ ಅಂತ ಹೇಳಿದ್ದನ್ನ ಭಗವಂತ ಮಾಡಿ ತೋರಿಸುವಂತಹವನಾಗಿ ಆಗುತ್ತಾ ಇದ್ದಾನೆ. ಹೀಗೆ ಅನೇಕ ರೀತಿಯಾಗಿರತಕ್ಕಂಥ ಪದಾರ್ಥಗಳನ್ನು ದಾನವನ್ನು ಕೊಡುವಂತಹವರಾಗಿ
ಆಗಬೇಕು. ಆ ಪದಾರ್ಥವನ್ನೆಲ್ಲ ಭಗವಂತ ದಾನವನ್ನು ಕೊಡುವಂತಹವನಾಗಿ ಆಗ್ತಾ ಇದ್ದಾನೆ. ತನ್ನ ಮಂಡಿ ಎಂಬತಕ್ಕಂತಹದ್ದನ್ನು ಊರಿ ಆ ವಿಷಯ ದೇವತೆಗಳಿಗೆ, ಪಿತೃದೇವತೆಗಳಿಗೆ ಎಲ್ಲರಿಗೂ ಸಹಿತ ಪಾದ್ಯ ಇತ್ಯಾದಿಗಳನ್ನು ಕೊಡತಕ್ಕಂತಹವನಾಗಿ ಆಗಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಅನೇಕ ಮಂತ್ರದಿಂದ ಆ ಪಿತಾಮಹ ಪ್ರಪಿತಾಮಹರ ಒಂದು ಹೆಸರನ್ನು ಹೇಳಿ, ಅಂದರೆ ಅವನದೇ ಆಗಿರತಕ್ಕಂತಹ ಒಂದು ಹೆಸರು, ಬೇರೆ ಇನ್ಯಾವುದೂ ಅಲ್ಲ, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಾತ್ಮಕವಾಗಿರತಕ್ಕಂತಹದ್ದರಲ್ಲಿ ಅವನೇ ಕರೆದು ಶ್ರಾದ್ದ ಇತ್ಯಾದಿಗಳನ್ನು ಮಾಡತಕ್ಕಂತಹವನಾಗಿ ಆ ವಿಶ್ವದೇವತೆಗಳಿಗೆ ಬಂಗಾರವನ್ನು, ಪಿತೃದೇವತೆಗಳಿಗೆ ರಜತವನ್ನು ತಾನು ಕೊಡತಕ್ಕಂತಹವನಾಗಿ ಆಗಿದ್ದಾನೆ. ಎಲ್ಲ ಆದ ನಂತರದಲ್ಲಿ ವಿಶ್ವದೇವತೆಗಳಿಗೆ ಹೇಳ್ತಾ ಇದ್ದಾರಂತೆ, ನೀವು ಈ ಪಿತೃದೇವತೆಗಳನ್ನು ಕರ್ಕೊಂಡು ಬರಬೇಕು, ಹೋಗಬೇಕಾಗಿದ್ದರೆ ನೀವು ಇವರನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಅಂದರೆ ಅವನ ತಂದೆಯ ಒಂದು ಶ್ರಾದ್ದವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅವರ ತಂದೆಯೇ ಬರೋದಿಲ್ಲ, ಅವರ ಪರವಾಗಿ ಆ ಪಿತೃದೇವತೆಗಳು ಬರ್ತಾರೆ. ಅವರನ್ನು ಕರ್ಕೊಂಡು ಬರೋದು ವಿಶ್ವದೇವತೆಗಳ ಕೆಲಸ. ಅವರು ಶ್ರಾದ್ದವನ್ನೆಲ್ಲ ಮಾಡಿದಾಗ ಅಲ್ಲಿ ಕೊಟ್ಟಂಥ ದಾನ ಇತ್ಯಾದಿಗಳನ್ನೆಲ್ಲವನ್ನು ಸಹಿತ ಸ್ವೀಕಾರ ಎಂಬತಕ್ಕಂತಹದ್ದನ್ನು ಮಾಡಿ ಅವರು ಹೊರಡುವಂತಹ ಸಂದರ್ಭದೊಳಗಡೆಗೆ ಆ ದರ್ಬೆಯನ್ನು ಕಟ್ಟಿರ್ತಾರೆ. ದರ್ಬೆಯನ್ನು ಕಟ್ಟಿರುವಂತಹ ಸಂದರ್ಭದೊಳಗಡೆಗೆ ವಿಸರ್ಜನೆಯನ್ನು ಮಾಡಬೇಕು. ಕೂರ್ಚದಲ್ಲಿರತಕ್ಕಂತಹ ದರ್ಬೆಯನ್ನು ವಿಶ್ವದೇವತೆಗಳಿಗೆ ಹಾಗೂ ಪಿತೃದೇವತೆಗಳಿಗೆ ಕೊಡತಕ್ಕಂತಹವರಾಗಿ ಆಗಬೇಕು. ಕೊಡುವಂತಹ ಸಂದರ್ಭದೊಳಗಡೆ ಅದು ಸಹಿತ ಕ್ರಮ ಎಂಬತಕ್ಕಂಥದ್ದು ಉಂಟು. ವಿಸರ್ಜನೆಯನ್ನು ಮಾಡುವಂತಹ ಸಂದರ್ಭದೊಳಗಡೆಗೆ ಮೊದಲು ಪಿತೃದೇವತೆಗಳನ್ನು ಕಟ್ಟಿರತಕ್ಕಂತಹ ದರ್ಬೆ ಇರುತ್ತಲ್ಲ, ಗಂಟು, ಆ ಗಂಟನ್ನು ಮೊದಲು ವಿಸರ್ಜನೆಯನ್ನು ಮಾಡಬೇಕಂತೆ. ಮೊದಲೇನಾದರೂ ವಿಸರ್ಜನೆಯನ್ನು ವಿಶ್ವದೇವತೆಗಳದ್ದು ಮಾಡಿಬಿಡ್ತು ಅಂತಂದರೆ ಫಲ ಎಂಬತಕ್ಕಂತಹದ್ದು ಬರೋದಿಲ್ಲ. ಅದಕ್ಕೋಸ್ಕರ ಮೊದಲು ಪಿತೃದೇವತೆಗಳ ಒಂದು ಬ್ರಾಹ್ಮಣರನ್ನು ಕಟ್ಟಿರ್ತಾರಲ್ಲ ದರ್ಬೆಯಲ್ಲಿ, ಆ ಗಂಟನ್ನು ಬಿಚ್ಚಬೇಕಂತೆ. ಉತ್ತಿಷ್ಟಂತು ಪಿತರಃ ಅನುಗಚ್ಚಂತು ವಿಶ್ವೇದೈವೈ ಸಹ ಅಂತ ಹೇಳಬೇಕು. ಹಾಗೆ ಪಿತೃದೇವತೆಗಳಿಂದ ಕರೆದಿರತಕ್ಕಂಥ, ಆವಾಹನೆ ಮಾಡಿರತಕ್ಕಂತಹ ಆ ಒಂದು ಗಂಟನ್ನು ಬಿಚ್ಚಿ ತದನಂತರದೊಳಗಡೆಗೆ ಆ ವಿಶ್ವದೇವತೆಗಳನ್ನು ಆವಾಹನೆಯನ್ನು ಮಾಡಿರತಕ್ಕಂಥ ದರ್ಬೆಯಲ್ಲಿ ಆ ಗಂಟನ್ನು ಬಿಚ್ಚಬೇಕಂತೆ. ಬಿಚ್ಚಿದಂಥ ಸಂದರ್ಭದೊಳಗಡೆಗೆ ಆ ಪಿತೃದೇವತೆಗಳನ್ನು ಕರೆದುಕೊಂಡು ಹೋಗುತ್ತಾರಂತೆ. ಹೋದಂತಹ ಸಂದರ್ಭದೊಳಗಡೆಗೆ ಆ ಪದಾರ್ಥಗಳನ್ನು ಯಾವ್ಯಾವುದು ದಾನವನ್ನು ಕೊಟ್ಟಿರ್ತಾರಲ್ಲ ಆ ಎಲ್ಲ ಪದಾರ್ಥಗಳನ್ನು ಸಹಿತ ಯಾವ ವ್ಯಕ್ತಿಯ ನಿಮಿತ್ತಕವಾಗಿ ಶ್ರಾದ್ದವನ್ನು ಮಾಡಿರ್ತಾರಲ್ಲ ಆ ವ್ಯಕ್ತಿ ಎಲ್ಲಿ ಹುಟ್ಟುತ್ತಾನೋ ಅಥವಾ ಹುಟ್ಟಿದ್ದಾನೋ, ಅವನು ಮನುಷ್ಯನಾಗಿದ್ರೂ ಅಷ್ಟೇನೆ ಅಥವಾ ದೇವತೆಯಾಗಿದ್ರೂ ಸಹಿತ ಅಷ್ಟೇನೆ, ಇನ್ನೂ ಸಹಿತ ನರಕದಲ್ಲಿದ್ದರೂ ಅಷ್ಟೇನೆ ಅಥವಾ ಬೇರೆ ಒಂದು ರಾಕ್ಷಸರ ಗಣದಲ್ಲಿ ಬಂದಿದ್ರು ಅಷ್ಟೇನೆ ಅಥವಾ ಪಿಶಾಚಿಗಳಾಗಿ ಹುಟ್ಟಿದ್ರು ಅಷ್ಟೇನೆ, ಸರ್ಪಗಳಾಗಿದ್ದರೂ ಸಹಿತ ಅಷ್ಟೇನೆ, ಅವರ ಪದಾರ್ಥವನ್ನು ಅವರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಈ ಪಿತೃದೇವತೆಗಳು ಮಾಡುವಂತಹವರಾಗಿ ಆಗುತ್ತಾರೆ. ಪಿತೃದೇವತೆಗಳನ್ನು ಕರ್ಕೊಂಡು ಬರುವಂತಹ ಕೆಲಸವನ್ನು ವಿಶ್ವದೇವತೆಗಳು ಮಾಡ್ತಾ ಇದ್ದಾರಂತೆ. ಅಂದಿನಿಂದ ಪ್ರಾರಂಭ ಮಾಡಿಕೊಂಡು ವಿಶ್ವದೇವತೆಗಳು ಹಾಗೂ ಪಿತೃದೇವತೆಗಳು ಏಕಕಾಲದಲ್ಲಿ ಬರುವಂತಹವರು, ಹಾಗೆ ಅವರ ಜೊತೆಯಲ್ಲೇ ಹೊರಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಈ ಪ್ರಕಾರವಾಗಿ ಆ ಪುರಾಣದಲ್ಲಿ ಶ್ರಾದ್ದದ ಒಂದು ನಿಯಮ ಇತ್ಯಾದಿಗಳನ್ನೆಲ್ಲವನ್ನೂ ಸಹಿತ ವರ್ಣನೆ ಎಂಬತಕ್ಕಂತಹದ್ದನ್ನು ಮಾಡ್ತಾ ಇದ್ದಾರೆ. ಇಂತಹ ತಂದೆ ತಾಯಿಗಳ ನಿಮಿತ್ತಕವಾಗಿ ಮಾಡಿರತಕ್ಕಂತಹ ಒಂದು ಶ್ರಾದ್ದ ಎಂಬತಕ್ಕಂತಹದ್ದು ಅತ್ಯಂತ ಪ್ರೀತಿಕರವಾಗಿ ಅವರಿಗೆ ಸಂತೋಷ ಎಂಬತಕ್ಕಂತಹದ್ದು ತರುವಂತಹದ್ದಾಗಿ ಆಗ್ತಾ ಇದೆಯಂತೆ. ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಮತ್ತೆ ಪುಲಸ್ತ್ಯ ಎಂಬತಕ್ಕಂತಹ ಋಷಿಗಳನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಎಂತಹ ಒಂದು ಸ್ಥಿತಿ ಅಂತ ಹೇಳಿದ್ರೆ, ಒಂದು ಕ್ಷಣದಲ್ಲಿ ಎಲ್ಲ ಕೆಲಸವೂ ಆಗಿಬಿಡಬೇಕು, ಎಲ್ಲ ಆಗಿಬಿಟ್ಟು ಫಲ ಎಂಬತಕ್ಕಂಥದ್ದು ತತ್ಕಾಲದೊಳಗಡೆಗೆ ಬಂದು ಬಿಡಬೇಕು. ಇಂತಹ ಒಂದು ಆತುರ ಎಂಬತಕ್ಕಂಥದ್ದು ಮನುಷ್ಯನಿಗೆ. ಇದನ್ನೆಲ್ಲ ತಿಳಿದಿರತಕ್ಕಂಥ ಭೀಷ್ಮಾಚಾರ್ಯರು ಆ ಪುಲಸ್ತ್ಯರನ್ನ ಪ್ರಶ್ನೆ ಎಂಬತಕ್ಕಂತಹದ್ದನ್ನು ಮಾಡ್ತಾ ಇದ್ದಾರೆ. ಯಾವ ಕೆಲಸವನ್ನು ನಾವು ಮಾಡೋದರಿಂದ ಉತ್ತಮವಾಗಿರತಕ್ಕಂಥ ಸ್ಥಾನವನ್ನು ಅಥವಾ ಫಲ ಎಂಬತಕ್ಕಂತಹದ್ದನ್ನು ಬಹಳ ಬೇಗ ಪಡೆಯುವಂತಹವರಾಗಿ ಆಗ್ತಾ ಇದ್ದೀವಿ, ಅದರ ಎಲ್ಲ ವಿಷಯವನ್ನು ಸಹಿತ ನಮಗೆ ವಿಶದವಾಗಿ ವರ್ಣನೆಯನ್ನು ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದನ್ನು ಹಿಂದೆ ಬ್ರಾಹ್ಮಣರುಗಳೆಲ್ಲರೂ ಸಹಿತ ವೇದವ್ಯಾಸ ರೂಪಿಯಾಗಿರತಕ್ಕಂಥ ಭಗವಂತನನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಏನೋ ಸಂವಾದ ಎಂಬತಕ್ಕಂಥದ್ದು ನಡೆಯುತ್ತಲ್ಲ, ಅದನ್ನು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಪುಲಸ್ತ್ಯರು. ಭೀಷ್ಮಾಚಾರ್ಯರಿಗೆ ಕಷ್ಟ ಎಂಬತಕ್ಕಂಥದ್ದು ಲೋಕದೊಳಗಡೆಗೆ ಉಂಟೇ ಉಂಟು.
ಆ ಕಷ್ಟವನ್ನೆಲ್ಲ ನಿವಾರಿಸಿಕೊಳ್ಳಲಿಕ್ಕೋಸ್ಕರವಾಗಿ 5 ಪ್ರಕಾರವಾಗಿರತಕ್ಕಂಥ ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪಂಚಾಖ್ಯಾನಮ್ಮ ಪ್ರತಿಶ್ಯಾಮಿ ಶೃಣುದ್ವಂ ತತ್ರ ಪೂರ್ವತಃ. ಅದು 5 ಪ್ರಕಾರವಾಗಿರತಕ್ಕಂಥದ್ದು. ಈ 5 ಕೆಲಸವನ್ನ ಯಾವ ವ್ಯಕ್ತಿ ಮಾಡ್ತಾ ಇದ್ದಾನೋ ಅಂತಹ ಅವನಿಗೆ ವಿಶೇಷವಾಗಿರತಕ್ಕಂಥ ಫಲಪ್ರಾಪ್ತಿ ಎಂಬಂತಹದ್ದು ಸದ್ಯದಲ್ಲಿ ಆಗುವಂತಹದ್ದಾಗಿ ಆಗ್ತಾ ಇದೆ. ಪಂಚಾನಾಮೇಕಂ, ಇದು 5 ಸಹಿತ ಒಂದನ್ನು ಬಿಡದಿರ ತಾನು ಅನುಷ್ಠಾನವನ್ನು ಮಾಡತಕ್ಕಂತಹ ಅವನಾಗಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಒಂದು ಬಿಟ್ಟುಬಿಡ್ತೀನಿ ಇನ್ನೊಂದು ಮಾತ್ರ ಇಟ್ಕೊಳ್ತೀನಿ ಅಂತಂದ್ರೆ 5 ಬೆಟ್ಟಿನಲ್ಲಿ ಯಾವುದು ಪ್ರಧಾನ ಅಂತ ಹೇಳಿದ್ರೆ ಅಲ್ಲೇ ಇಲ್ಲ ಕಿರುಬೆಟ್ಟೇನು ಪರವಾಗಿಲ್ಲ ಅಂತ ಹೇಳ್ತು ಅಂದ್ರೆ ಕಿರುಬೆಟ್ಟಿಗೆ ಸ್ವಲ್ಪ ಗಾಯವಾಯಿತು ಅಂತ ಹೇಳಿದರೆ ಅಲ್ಲೇ ಅನ್ನ ಕಲಿಸ್ಕೊಳ್ಳಿಕ್ಕಾಗಲ್ಲ, ಬಹಳ ಕಷ್ಟವಾಗತ್ತೆ. ಆದರೆ ಎಲ್ಲವನ್ನು ಸಹಿತ ಮಾಡಿರ್ತಕ್ಕಂಥದ್ದು ಹೆಬ್ಬೆಟ್ಟಿಗೆ ನನ್ನ ಗಾಯ ಆಯಿತು ಅಂದರೆ ಅದು ಸಹಿತ ತೊಂದರೆಯಿಂದ ಯುಕ್ತವಾದಂಥದ್ದು. ಹಾಗೆಯೇ ನಮ್ಮ ಒಂದು ಕೈಗಳಲ್ಲಿ 5 ಬೆರಳು ಹೇಗೆ ಪ್ರಧಾನವಾಗಿದೆಯೋ ಆ ಪ್ರಕಾರವಾಗಿ 5 ಕರ್ಮವನ್ನು ಸಹಿತ ಅವನು ಪ್ರತಿನಿತ್ಯದಲ್ಲಿ ಅನುಷ್ಠಾನ ಎಂಬತಕ್ಕಂತಹದ್ದನ್ನು ಮಾಡಿದಾಗ ಮಾತ್ರ ಬಹಳ ಬೇಗ ಫಲ ಎಂಬತಕ್ಕಂತಹದ್ದನ್ನು ಪಡೀತಾ ಇದ್ದಾನೆ ಅಂತ ಹೇಳಿದ್ರು. ಪಿತ್ರೋ ಅರ್ಚನಾ, ತಂದೆ ತಾಯಿಗಳ ಒಂದು ಪೂಜೆ. ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗಿ ಒಂದು ದೊಡ್ಡ ಮಂಟಪದಲ್ಲಿ ಕೂಡಿಸಿಬಿಟ್ಟು ಅಲ್ಲೇ ಅವ್ರಿಗೆ ಅಷ್ಟೋತ್ತರ ಶತನಾಮಾವಳಿ ಮಾಡೋದ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡತಕ್ಕಂತಹದ್ದು, ಅದನ್ನೆಲ್ಲ ವರ್ಣನೆಯನ್ನು ಮಾಡ್ತಾರೆ. ಮುಂದೆ ಹೇಗೆ ನೋಡ್ಕೋಬೇಕು ತಂದೆ ತಾಯಿಗಳನ್ನು ಅಂತ ಹೇಳಿ